ಮಿಕ್ಸ್ ಸಲಾಡ್ ಯಾವ ರೀತಿ ಮಾಡೋದು ಅಂಥೇಳಿ ನಮ್ಮ ಬೆಂಗಳೂರಿನ ನಿಶಾ ಅವರು ತೋರಿಸ್ತಾ ಇದ್ದಾರೆ. ನೀವು ಫಸ್ಟ್ ಟಮಾಟೋ, ಕ್ಯಾರೆಟ್, ಆಮೇಲೆ ಮೂಲಂಗಿ ತುರಿಬೇಕು. ಇದು ಬೀಟ್ರೂಟು ಎಲ್ಲವನ್ನು ತುರಿದು ಅದನ್ನು ಸಣ್ಣ ಮಾಡಿ, ಹಸಿ ಕೊಬ್ಬರಿನೂ ಸಹ ತುರಿಬೇಕು. ಇದು ಟೊಮಾಟೊ ಪ್ರತಿಯೊಂದು ತುರಿದ ಕಾಸು ನೀವೇನು ಮಾಡಬೇಕು, ಈ ರೀತಿ ಅವ್ರೇನು ಮಿಕ್ಸ್ ಮಾಡ್ತಾ ಇದ್ದಾರಲ್ಲ ಈ ರೀತಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ನಿಂಬು ಹಾಗೂ ಸಾಲ್ಟ್ ಹಾಕೋಗಿ ಇಲ್ಲ. ಇದರಲ್ಲಿ ಕೇವಲ ಮೂಲಂಗಿ ತುರಿದು ಹಾಕಬೇಕು, ಟೊಮಾಟೊ ಹಾಕಬೇಕು, ಕ್ಯಾರೆಟ್ ಹಾಕಬೇಕು, ಬೀಟ್ರೋಟ್ ಹಾಕಬೇಕು. ಆಮೇಲೆ ಹಸಿ ಕೊಬ್ಬರಿ ತುರಿದು ಇಟ್ಕೊಂಡಿದ್ದಾರೆ, ಇದನ್ನು ಹಾಕಬೇಕು. ಒಂದು 50 ರಿಂದ 100 ಗ್ರಾಮ್ ಹಾಕಬೇಕು. ತುರಿದು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವರೇನು ಮಾಡ್ತಾಯಿದ್ದಾರೆ, ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದಾರೆ ನಿಮಗೆ. ಇವರು ಸಲಾಡ್ ಎಕ್ಸ್ಪರ್ಟ್, ಇವರು ಬೆಂಗಳೂರಲ್ಲಿ ಇರ್ತಾರೆ, ನಿಶಾ ಅಂಥೇಳಿ. ಅದರ ಮೇಲೆ ಕೊತ್ತಂಬರಿ ಸ್ವಲ್ಪ ಸಣ್ಣಾಗಿ ಕಟ್ ಮಾಡಿ ಉದುರಿಸ್ಕೊಂಡು ಇದು ಸಲಾಡ್ ರೆಡಿ ಆಯಿತು. ಇದು ಸಂಪೂರ್ಣ ಭೋಜನ. ಇದು ಎಲ್ಲ ರೀತಿಯ ನ್ಯೂಟ್ರಿಷನ್ಸು, ವಿಟಮಿನ್ಸು, ಮಿನರಲ್ಸು, ಪ್ರತಿಯೊಂದು ಮಾನವ ದೇಹಕ್ಕೆ ಏನು ಬೇಕು ಎಲ್ಲ ಸಿಗುತ್ತೆ. ಈ ರೀತಿ ಇದನ್ನು ನೀವು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸಂಪೂರ್ಣ ಭೋಜನ ಅಂತ ತಿಳ್ಕೊಬೇಕು ನೀವು. ಎಲ್ಲರೂ ಸಲಾಡ್ ಅಂದರೆ ಏನೋ ಊಟದ ಜೊತೆ ತಿನ್ನುವ ಸಣ್ಣ ಪೀಸ್ ಮೂಲಂಗಿ, ಸೌತೆಕಾಯಿ, ಕ್ಯಾರೆಟ್ ಅಂತ ತಿಳಿದ್ದಾರೆ. ಅದಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದೂ ಬೇಯಿಸಿ ತಿನ್ನೋಲ್ಲ. ಪ್ರತಿಯೊಂದು ಮಾನವನ ನಿಜವಾದ ಮೂಲ ಆಹಾರ ಇದೆ. ಈ ಪ್ಲೇಟ್ ಏನು ತೋರಿಸ್ತಾರೆ ನೋಡಿ, ಇದು ನಿಜವಾದ ಮಾನವನ ಆಹಾರದ ಪ್ಲೇಟ್. ಇದರಲ್ಲಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಕಟ್ ಮಾಡಿ ಮೇಲೆ ಉದುರಿಸ್ಕೋಬೋದು ನೀವು. ಆದರೆ ಸಾಲ್ಟು, ಆಯಲು, ಮಸಾಲೆ, ನಿಂಬು ಹಿಂಡುವಂಗೆ ಇಲ್ಲ. ಈಗ ತೋರಿಸ್ತಾರೆ ನೋಡಿ, ಇದು ಸಂಪೂರ್ಣ ಭೋಜನದ ಒಂದು ತಾಟು. ಇದು ಆಹಾರ, ಇದು ಊಟ. ಇದು ಈ ರೀತಿ ತಿಂತಾ ಬಂದರೆ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಕ್ಯಾಲ್ಸಿಯಂ, ವಿಟಮಿನ್